ಲಾಯರ್ ಅವರು. ನನಗನ್ಸುತ್ತೆ ಓದಕ್ಕೆ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ, ಓದ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ, ಜ್ಞಾನಿಗಳು ಅಂತಲೂ ತಿಳ್ಕೊಂಡಿದ್ದೀನಿ. ಓದಲಿ ಅವರು, ಪುಸ್ತಕ ಓದಲಿ. ಪುಸ್ತಕನೇ ಇದೆಯಲ್ಲ ನಮ್ಮ ಸರ್ಕಾರ, ನಮ್ಮ BJP ಸರ್ಕಾರ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಬರ ಬಂದಿದೆ, ಫ್ಲಡ್ ಆಗಿದೆ, ಕೋವಿಡ್ ಬಂದಿದೆ. ಇವೆಲ್ಲ ಕೆಲಾಮಿಟಿ ಅಂತಾನೆ, ಬರ, ಕೋವಿಡ್ಡು ಮತ್ತು ಪ್ರವಾಹ, ಇದೆಲ್ಲನೂ ಕೆಲಾಮಿಟಿನಿ. ಇವಂತೂ ಕೆಲಾಮಿಟಿ ಅಂತ ಇವೆರಡು, ಬರ ಮತ್ತು ಫ್ಲಡ್ಡು. ನಾವೇನು ಮಾಡಿದ್ದೀರಿ? ಕೆಲಾಮಿಟಿ ಆದಾಗ ಒಂದೇ ಒಂದು ತಿಂಗಳಲ್ಲಿ ನಾವು ಹಣವನ್ನು ರೈತರಿಗೆ ಅವರ ಅಕೌಂಟ್ಗೆ ಡೈರೆಕ್ಟಾಗಿ DBT ಮುಖಾಂತರ ಹಾಕಿದ್ದೀರಿ. ಡೈರೆಕ್ಟಾಗಿ DBT ಮುಖಾಂತರ ಅವರ ಹಣವನ್ನು ಒಂದೇ ತಿಂಗಳಲ್ಲಿ. ಅವಾಗ ಯಾವ ಕೇಂದ್ರ ಸರ್ಕಾರ ಇತ್ತು? ಅವಾಗ ಇದೇ ಕೇಂದ್ರ ಸರ್ಕಾರ ಇತ್ತು. ಅವಾಗೇನಾರು ನಮ್ಗೆ ಹಣ ಕೊಟ್ಟಿದ್ರಾ? ಏನು ಕೊಟ್ಟಿರಲಿಲ್ಲ. ಅವ್ರದ್ದು ಪ್ರೊಸೀಜರ್ ಇದೆ. ನಮ್ಗೆ ಹೆಂಗೆ ಪ್ರೊಸೀಜರ್ ಇದೆಯೋ ಕೇಂದ್ರ ಸರ್ಕಾರಕ್ಕೂ ಒಂದು ಪ್ರೊಸೀಜರ್ ಇದೆ. ಮನಮೋಹನ್ ಸಿಂಗ್ ಇದ್ದಾಗ ಏನು ಮಾಡಿದ್ರು? ತಾವು ಕೇಳಬೇಕು ಅವ್ರನ್ನ. ಮನಮೋಹನ್ ಸಿಂಗ್ ಇದ್ದಾಗ ಹೆಂಗೆ ಬಿಡುಗಡೆ ಮಾಡಿದ್ರು ಅವರು ಸೇಮ್ ತಾನೇ ಹೆಂಗೆ ಬಿಡುಗಡೆ? ನಾನು ಕೊಡ್ತೀನಿ, 9 ತಿಂಗಳು ಆದಮೇಲೆ ಬಿಡುಗಡೆ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರು 9 ತಿಂಗಳು, 10 ತಿಂಗಳು, 1 ವರ್ಷ ಆದಮೇಲೆ ಬಿಡುಗಡೆ ಮಾಡಿದ್ದಾರೆ. ಒಂದೇ ರಾಜ್ಯದಲ್ಲಿ ಏನು ಬರ ಇಲ್ಲ, ಸುಮಾರು 15-16 ರಾಜ್ಯಗಳಲ್ಲಿ ಬರ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಬರ ಅಂತ ಇಟ್ಕೊಳ್ಳಿ, ನನಗೆ ಭಾಳ ಪ್ರೀತಿ ಇದೆ, ನಾನು ಇಂಥ ಒಂದು ಬಳ್ಳಾರಿಗೋಸ್ಕರ ನಾನು ಬಿಡುಗಡೆ ಮಾಡ್ತೀನಿ ಅಷ್ಟೇ, ಉಳಿದ ಜಿಲ್ಲೆ ಅನ್ನೋಕ್ಕಾಗುತ್ತಾ? ಬಿಡುಗಡೆ ಮಾಡಿದ್ರೆ ಎಲ್ಲ ರಾಜ್ಯಗಳಿಗೂ ಬಿಡುಗಡೆ ಮಾಡಬೇಕು. ಈಗ ಎಲ್ಲ ರಾಜ್ಯಗಳು ಏನು ಮಾಡ್ತಾ ಇದ್ದಾರೆ? ಅವ್ರ ಖಜಾನೆಯಲ್ಲಿರೋ ಹಣವನ್ನು ಬಿಡುಗಡೆ ಮಾಡ್ತಾರೆ. ಕೇಂದ್ರ ಸರ್ಕಾರ ಕೊಟ್ಟ ತಕ್ಷಣ ಖಜಾನೆಗೆ ದುಡ್ಡು ಬರ್ತದೆ, ಅಲ್ಲಿ ಜಮಾ ಆಗೋಗ್ತದೆ ಅಷ್ಟೇ, ಸಿಂಪಲ್. ನಾವು ಮಾಡಿದ್ದೀರಲ್ಲ, ನಾವು ರೆವಿನ್ಯೂ ಮಿನಿಸ್ಟರ್ ಆಗಿ ನಾನೇ ಬಿಡುಗಡೆ ಮಾಡಿದ್ದೀನಿ. ಒಂದೇ ಒಂದು ತಿಂಗಳಲ್ಲಿ, ಡೀಟೇಲ್ ಕೊಡ್ತೀನಿ, 1 ತಿಂಗಳಲ್ಲಿ, 2 ತಿಂಗಳಲ್ಲಿ, ಒಂದ್ಸರಿ ಒಂದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದೀನಿ, ಇನ್ನೊಂದ್ಸರಿ 2 ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದೀನಿ. ರಾಜ್ಯ ಸರ್ಕಾರದ ಹಣವನ್ನು ಕೊಟ್ಟಿದ್ದೀರಿ ನಾವು. ಕೇಂದ್ರ ಸರ್ಕಾರ ಬಂದ ತಕ್ಷಣ ಹಣ ಅಲ್ಲಿ ಜಮಾ ಆಗ್ತೈತೆ, ನಮ್ಮ ಖಜಾನೆಗೆ ಜಮಾ ಆಗ್ತೈತೆ ಅಷ್ಟು. ಈ ಸಿಂಪಲ್ ಫಾರ್ಮುಲಾ ಇದೇ ನಡ್ಕೊಂಬಂದಿರೋದು. ಸುಮ್ಮನೆ ನೋಡ್ರಿ, ಇವ್ರ ಹತ್ರ ದುಡ್ಡಿಲ್ಲ, ಮೇಯ್ನ್ ಇರೋದು ಇವ್ರ ಹತ್ರ ಹಣ ಇಲ್ಲ. ಪಾಪರ್ ಆಗೋಗ್ಬಿಟ್ಟವ್ರೆ, ಪಾಪರ್. ನೋಡಿ, ಇವಾಗ 5 ಗ್ಯಾರಂಟಿ ಏನು ಹೇಳಿದ್ರು? ನಮ್ಮ ಸರ್ಕಾರ ಬಂದ ಫಸ್ಟ್ ಕ್ಯಾಬಿನೆಟ್ಟಲ್ಲೇ 5 ಗ್ಯಾರಂಟಿಯನ್ನು ಜಾರಿಗೆ ಮಾಡಿ ಜನಗಳಿಗೆ ದುಡ್ಡು ಕೊಟ್ಬಿಡ್ತೀನಿ ಅಂದರು. ಕೊಟ್ರಾ? ಕೊಡಲಿಲ್ಲ. ಗ್ಯಾರಂಟಿ ಕ್ಯಾಬಿನೆಟಲ್ಲಿ ಮಾಡಿದ್ರು, ಒಂದೊಂದು ಗ್ಯಾರಂಟಿ ಚಾಲು ಮಾಡೋಕ್ಕೆ 3 ತಿಂಗಳು 4 ತಿಂಗಳು ತಗೊಂಡಿದ್ದಾರೆ. ಯುವ ನಿಧಿಯನ್ನು ಮಾಡೋ ಅಂಥದ್ದಕ್ಕೆ, ಗ್ಯಾರಂಟಿ ಮಾಡೋ ಅಂಥದ್ದಕ್ಕೆ 8 ತಿಂಗಳು ತಗೊಂಡಿದ್ದಾರೆ. ಅದು ಏನು 2024ರಲ್ಲಿ ಅವರು ಪಾಸಾಗಿರ್ಬೇಕಂತೆ. ಎಂಥ ಹುಚ್ಚಿರ್ರಿ ಈ ಸರ್ಕಾರ. ನಿರುದ್ಯೋಗಿ ಅಂದ್ರೆ ಯಾರ್ರೀ? ಕೆಲಸ ಸಿಗದೆ ಇರೋನು 3 ವರ್ಷ 4 ವರ್ಷ 5 ವರ್ಷ ಅಪ್ಲೈ ಮಾಡಿ ನೋ ರಿಪ್ಲೈ ಹೊಡೆದವ್ರು ಅವರು ನಿರುದ್ಯೋಗಿಗಳು. ಅಂದ್ರೆ ಮೋಸ ಮಾಡೋಕ್ಕೆ ಇವ್ರ ಅದೆಲ್ಲ ಹುಡುಕಿದ್ರೆ ಇವ್ರಿಗೆ ಎಷ್ಟು ಜನ ಸಿಗ್ತಾರೆ? ವರ್ಷಕ್ಕೆ ಒಂದು 5 ಲಕ್ಷ ಜನ ಬರ್ಬೋದು. ವರ್ಷಕ್ಕೆ ಅಂದಾಜು ಇಡೀ ರಾಜ್ಯದಲ್ಲಿ ಒಂದು 5 ಲಕ್ಷ ಜನ ಗ್ರಾಜ್ಯುಯೇಟ್ಸ್ ಆಚೆ ಬರ್ಬೋದು ಅಂದಾಜು. ಅದರಲ್ಲಿ ಸಿರಿವಂತರು ಎಷ್ಟಿದ್ದಾರೆ ನಿಮಗೆಲ್ಲ ಗೊತ್ತಾಗ್ತದೆ. ಇವ್ರು ಕೊಡೋದು ಎಷ್ಟು ಜನಕ್ಕೆ ಕೊಡ್ತಾರೆ? ಮೋಸ. ಎಲ್ಲ ಕರೆಂಟ್ ಏನು ಹೇಳಿದ್ರು? ಎಲ್ಲರಿಗೂ ಫ್ರೀ. ಮಾದೇವಪ್ಪ ನಿನಗೂ ಫ್ರೀ, ಇವನು ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂದರು. ಕೊನೆಗೆ ಕೊಟ್ಟರ ಫ್ರೀ ಎಲ್ಲ. ಇದು ಪಾರ್ಲಿಮೆಂಟ್ ಚುನಾವಣೆವರೆಗೂ ಗಿಮಿಕ್ ಅಷ್ಟೇ ಅವ್ರದ್ದು. ರಾಯರೆಡ್ಡಿ ಹೇಳಿದಾರಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ಯಾರು? ಫೈನಾನ್ಷಿಯಲ್ ಅಡ್ವೈಸರ್ CMಗೆ ಅವ್ರೇನು ಹೇಳಿದ್ದಾರೆ? ಇದೆಲ್ಲ ಭಾಳ ದಿನ ನಡೆಯಲ್ಲ, ನಾವು ಇನ್ನಷ್ಟು ಕಂಡೀಷನ್ಗಳು ಹಾಕಬೇಕು, ಇಲ್ಲಾಂದರೆ ಸರ್ಕಾರ ಪಾಪರಾಗೋತತೆ ಅಂತ ಹೇಳಿದ್ದಾರೆ. ಯಾರು? ನಾನಲ್ಲ ಹೇಳಿರೋದು, ಅವ್ರ ಪಾರ್ಟಿಯವರು ಹೇಳಿದ್ದಾರೆ. ಅವ್ರ ಪಾರ್ಟಿಯವರೇ ಆರ್ಥಿಕ ಸಲಹೆಗಾರರೇ ಹೇಳಿರೋದು. ಅದರಿಂದ ಈ ಸರ್ಕಾರದ ಇವತ್ತು ರೈತರಿಗೆ ಮೋಸ ಮಾಡೋಕ್ಕೋಸ್ಕರ ಬೇರೆಯವರಿಗೆ ಕೊಡೋಕ್ಕೆ ಹಣ ಇದೆ, ಮುಲ್ಲಾಗಳಿಗೆ ಕೊಡೋಕ್ಕೆ ಹಣ ಇದೆ, ರೈತರು ಕೊಡೋಕ್ಕೆ ಹಣ ಇಲ್ಲ. ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.